ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ನನ್ನ ದಿನ ಹೆಂಗಿತ್ತಂತ ನೋಡೋಣ ಬರ್ರಿ. ಮುಂಜಾನೆ ಕಸ ಗುಡಿಸಿ ಗಿಡಕ್ಕೆಲ್ಲ ನೀರು ಹಾಕಿ ಬಾಗಿಲ್ಗೂ ಎಲ್ಲ ನೀರು ಹಾಕಿದೆ. ನೀರು ಹಾಕಿ ರಂಗೋಲಿ ಹಾಕಿದೆ ನೋಡ್ರಿ. ರಂಗೋಲಿ ಎಲ್ಲ ಹಾಕಿದಿಂದ ಅದಾದಮೇಲೆ ಅಡುಗೆ ಮನೆ ಸ್ವಲ್ಪ ಸ್ವಚ್ಛ ಮಾಡಿಕೊಂಡೆ. ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಕ್ಲೀನ್ ಮಾಡಿದೆ. ನಾನೇನು ಫಿಕ್ಸ್ ಆವಾಗ ತೊಳಿಬೇಕು, ಗ್ಯಾಸ್ ಇವಾಗ ತೊಳಿಬೇಕಂತ ಹಾಗೇನಿಲ್ಲ. ನನಗೆ ಯಾವಾಗ ಕ್ಲೀನ್ ಮಾಡ್ಬೇಕಂತ ಅನಿಸ್ತೈತಿ ಅವಾಗ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಂಗೆ ಎಲ್ಲ ಪಾತ್ರೆಗಳನ್ನು ತಿಕ್ಕಿ ತೊಳೆದಾದಿಂದ ಹಂಗೆ ಕಿಚನ್ ಕಟ್ಟಿನೂ ಸ್ವಲ್ಪ ಎಲ್ಲ ಒರೆಸ್ಕೊಂಡೆ. ಸಿಂಕೂ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಂಡಿಂದ ನಂಗೆ ಗಿಡಗಳನ್ನು ಬೆಳೆಸೋದಂದ್ರೆ ಭಾಳ ಇಷ್ಟ. ಬರ್ರಿ ಇವತ್ತು ನಮ್ಮ ಮನ್ಯಾಗ ಒಂದು ಹೊಸ ಬಿಳೆದೆಲೆ ಗಿಡ ನೆಟ್ಟು ಅದರ ಜೊತೆ ಮತ್ತೊಂದೆರಡು ಇಂಡೋರ್ ಪ್ಲ್ಯಾಂಟ್ಸ್ ಇದ್ದವು, ಬಂಬೂ ಪ್ಲ್ಯಾಂಟ್ ಮತ್ತು ಮನಿ ಪ್ಲ್ಯಾಂಟ್. ಅದು ಎರಡನ್ನೂ ಕ್ಲೀನ್ ಮಾಡಿಕೊಂಡೆ. ಕ್ಲೀನ್ ಮಾಡಿ ಇದರಿಂದ ಎಷ್ಟು ಚಂದ ಅನ್ಸತ್ತಿದ್ದವು. ನಾನು ವೀಕ್ಲಿ ಒನ್ಸ್ ಅದು ನೀರದು ಚೇಂಜ್ ಮಾಡ್ತೀನಿ ಬಂಬೂ ಪ್ಲ್ಯಾಂಟಿದ್ದು. ಹಂಗೆ ಮನಿ ಪ್ಲ್ಯಾಂಟನ್ನು ಎಲ್ಲ ಕ್ಲೀನ್ ಮಾಡಿದೆ. ಹಸಿರನ್ನು ನೋಡೋದು ಕಣ್ಣಿಗೆ ಅಷ್ಟು ತಂಪು ಅನಿಸ್ತೈತಿ. ಸಂಜಿಕ ನಮ್ಮ ರಾಯರ ಮಠಕ್ಕೆ ಹೋಗಿದ್ದೆ ನೋಡ್ರಿ. ರಾಯರ ದರ್ಶನ ಪಡ್ಕೊಂಡು ಆಶೀರ್ವಾದ ತೊಗೊಂಡು ಬಂದೆ. ಮಠಕ್ಕೆ ಹೋದ್ರೆ ಮನ್ಸಿಗೆ ಸಿಗೋ ಶಾಂತಿ ನೆಮ್ಮದಿನ ಬೇರೆ. ಮಠದಿಂದ ಬಂದಮೇಲೆ ರಾತ್ರಿ ಊಟಕ್ಕೆ ಕೆಂಪು ಅಲಸಂದಿ ಪಲ್ಯ ಮಾಡಿದೆ. ಮೊದಲ ಕಾಳನ್ನು ಬೇಯಿಸಿಟ್ಕೊಂಡಿದ್ದೆ. ಆಮೇಲೆ ಒಂದು ಬಾಳ್ಗಿಗೆ 2 ಚಮಚೆ ತುಪ್ಪ ಹಾಕಿ ಜೀರಿಗೆ, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿದೆ. ಫ್ರೈ ಮಾಡಿದಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚಂದಂಗೆ ಹುರ್ಕೊಳತ್ತೀನಿ. ಚಂದಂಗೆ ಹುರ್ಕೊಂಡಿಂದ ಅರಿಶಿಣ ಪುಡಿ ಮತ್ತು ಖಾರ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಕಿಚನ್ ಕಿಂಗ್ ಮಸಾಲ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿದಿಂದ ಬೇಯಿಸಿದ್ದ ಅಲಸಂದಿ ಕಾಳನ್ನು ಹಾಕಿದೆ. ಅಲಸಂದಿ ಕಾಳು ಹಾಕಿ ಚಂದಂಗೆಲ್ಲ ಮಿಕ್ಸ್ ಮಾಡಿದೆ. ಸ್ವಲ್ಪ ಲಿಂಬೆಹಣ್ಣಿನ ರಸ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5 ನಿಮಿಷ ಲೋ ಫ್ಲೇಮ್ದಾಗ ಕುದಿಸಿದೆ. ಮಸ್ತ್ ಪಲ್ಯ ರೆಡಿ ಆಯ್ತು. ಇದ್ರ ಜೊತೆಗೆ ಬಿಸಿ ಬಿಸಿ ಚಪಾತಿನೂ ಮಾಡಿದ್ದೆ. ಮೊಸರನ್ನಾಗ ಒಗ್ಗರಣೆ ಕೊಡತ್ತೀನಿ. ಮೊಸರನ್ನಾಗ ಒಗ್ಗರಣೆ ಏನು ಸಿಂಪಲ್ಲಾಗಿ ಮಾಡಿದ್ದೆ. ಅನ್ನ ಆಲ್ರೆಡಿ ಮಾಡಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಕೊಟ್ಟೆ. ಸಣ್ಣಂಗೆ ಉಳ್ಳಾಗಡ್ಡಿನೂ ಕಟ್ ಮಾಡಿ ಹಾಕಿದ್ದೆ, ಕೊತ್ತಂಬರಿನೂ ಹಾಕಿದ್ದೆ. ಮೊಸರು ಹಾಕಿ ಮಿಕ್ಸ್ ಮಾಡಿದೆ. ಕೆಂಪು ಅಲಸಂದಿ ಪಲ್ಯ ಜೊತೆ ಚಪಾತಿ, ಮೊಸರನ್ನ ಮತ್ತು ಹಪ್ಪಳ ಮಸ್ತ್ ಟೇಸ್ಟ್ ಆಗಿತ್ತು. ನೀವು ಕೆಂಪು ಅಲಸಂದಿ ಪಲ್ಯ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ನೀವು ಯಾವ ಥರ ಮಾಡ್ತೀರಿ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.